ಟೆಂಪಲ್ ಹೋಗ್ತಾ ಇದ್ದೇವೆ. ಎಂತ ದೇವಸ್ಥಾನ? ಯಾವ ದೇವರು? ಸದಾಶಿವ ಸೂರ್ಯ ದೇವಸ್ಥಾನ. ಸದಾಶಿವ ರುದ್ರ ಸೂರ್ಯ ಅಂತ ಹೇಳಿಕೊಂಡು ಬೆಳ್ತಂಗಡಿಯಲ್ಲಿದೆ ಈ ದೇವಸ್ಥಾನ. ನಮ್ ಜೊತೆ ನಮ್ಮ ಮನೆಯ ಬಿಟ್ಟೆ ಉಂಟು. ಹೊರಗಡೆ ಗ್ರೀನರಿ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಬೆಟ್ಟ ನೋಡಿ ಅಲ್ಲಿ ದೂರದಲ್ಲಿ. ಖಂಡಿತ ಅಂದ್ಕೊಳ್ತೇನೆ. ಅಲ್ಲಿ ಬೆಟ್ಟ ನೋಡಿ, ದೂರದಲ್ಲಿ ಬೆಟ್ಟ. ಇದು ಆ ಬೆಟ್ಟ ಕಾಣ್ತಾ ಉಂಟಲ್ಲ, ಅದಕ್ಕೆ ಹೆಸರು ಗಡಾಯಿಕಲ್ಲು ಅಂತ. ಟಿಪ್ಪು ಸುಲ್ತಾನನ ಕೋಟೆ, ಜಮಲಾಬಾದ್ ಫೋರ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಮ್ಮನಿಗೋಸ್ಕರ ಟಿಪ್ಪು ಸುಲ್ತಾನ್ ಕಟ್ಟಿದ ಕೋಟೆ. ಇದೆಲ್ಲ ರಬ್ಬರ್ ಕೃಷಿ. ಈ ದಾರಿ ಉದ್ದಕ್ಕೂ ನಿಮಗೆ ರಬ್ಬರ್ ಕೃಷಿ ಕಾಣ್ಬೋದು, ಆಚೆ ಸೈಡ್ ಕೂಡ ಈಚೆ ಸೈಡ್ ಕೂಡ. ಫ್ರೆಂಡ್ಸ್, ನಾವು ದೇವಸ್ಥಾನ ರೀಚ್ ಆದ್ವಿ. ಇಲ್ಲೇ ಸೈಡಲ್ಲಿ ಪಾರ್ಕಿಂಗಿಗೆ ಹಾಕಿದ್ದೇವೆ ಗಾಡಿಯನ್ನ. ಇವಾಗ ದೇವಸ್ಥಾನಕ್ಕೆ ಹೋಗುವ. ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಅಲೌಡ್ ಉಂಟಾ ಇಲ್ವಾ ಗೊತ್ತಿಲ್ಲ. ಅಲೌಡ್ ಇದ್ರೆ ನಿಮಗೆ ದರ್ಶನ ಮಾಡಿಸ್ತೇನೆ. ಯೂಟ್ಯೂಬ್ ನನ್ನ ಚಾನಲ್ ನೋಡ್ಕೊಂಡು ದರ್ಶನ ಮಾಡ್ಬೋದು. ಒಂದು ವೇಳೆ ಆಗಿಲ್ಲ ಅಂದ್ರೆ ಸಾರಿ, ಜಸ್ಟ್ ಹೊರಗಡೆ ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ. ಓಕೆನಾ? ಲೆಟ್ಸ್ ಗೋ. ಈ ದೇವಸ್ಥಾನದ ವಿಶೇಷ ಏನಂದರೆ, ನೀವೇನಾದ್ರು ಹರಕೆ ಕಟ್ಕೊಂಡ್ರೆ ಅಂದರೆ ಮಣ್ಣಿನ ಹರಕೆ ಇಲ್ಲಿ ನೀವು ದೇವಸ್ಥಾನದಲ್ಲಿ ಕೊಡಲಿಕ್ಕಿರೋದು. ನೀವೀಗ ಹುಷಾರಿಲ್ಲ ಅಂತ ಆದರೆ ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ನೀವಿಲ್ಲಿ ಹರಕೆ ಹಿಡಿದ್ರೆ ಅಂದ್ಕೊಂಡ ಕೆಲಸ ಆದ ಕೂಡಲೇ ಇಲ್ಲಿ ಬಂದು ನೀವು ಮಣ್ಣಿನ ಹರಕೆಯನ್ನು ಕೊಡಬೇಕು. ಒಳಗೆ ದರ್ಶನ ಆದ ಮೇಲೆ ನಾವು ಹರಕೆ ಬನಕ್ಕೆ ಹೋಗ್ತಾ ಇದ್ದೇವೆ ಈಗ. ಇಲ್ಲಿ ನೀವು ನೋಡ್ತಾ ಇರೋದು ಮಣ್ಣಿನ ರಾಶಿ, ಅಂದರೆ ಮಣ್ಣಿನ ಮೂರ್ತಿಗಳನ್ನು ಹರಕೆ ಬಂದ ಮೂರ್ತಿಗಳನ್ನು ಹಾಕಿದಂತಹ ರಾಶಿ. ಇದು ಮೂಲ ಸ್ಥಾನ, ದೇವರು ಉದ್ಭವವಾದ ಜಾಗ. ಅಲ್ಲಿ ಕೊಟ್ಟಂತ ಹರಕೆಯನ್ನ ಭಕ್ತಾದಿಗಳು ಅಲ್ಲಿ ಕೊಡ್ತಾರೆ. ಅವ್ರು ತಂದು ಆ ಹರಕೆಯನ್ನ ದೇವಸ್ಥಾನದವರು ಇಲ್ಲಿ ತಂದು ಹಾಕಿಬಿಡ್ತಾರೆ. ಮಧ್ಯಾಹ್ನ ಒಂದು ಹೊತ್ತಲ್ಲಿ ಪೂಜೆ ಮಾಡ್ತಾರೆ. ಅರ್ಚಕರು ಅಲ್ಲಿ ಪೂಜೆ ಆಗಿ ಮತ್ತೆ ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ಇಲ್ಲಿ ಯಾವ್ಯಾವ ರೀತಿಯ ಹರಕೆ ಮಣ್ಣಿನ ಗೊಂಬೆಗಳು ಸಿಗುತ್ತೆ ನೋಡೋಣ ಬನ್ನಿ. ಟ್ರ್ಯಾಕ್ಟರ್, ಇದು ನೋಡಿ ದೋಣಿ ಎಲ್ಲ. ಇದು ದೋಣಿ. ಇದು ದೋಣಿ. ಇಲ್ಲಿ ಬಿಸ್ನೆಸ್ ಮಾಡುವವರು ಬಿಸ್ನೆಸ್ಸಿಗೆ ಮಣ್ಣಿನ ನೋಟ್ ಕೊಡ್ತಾರೆ. ಹೌದಾ? ಇದು ಗಾಡಿ ಬಸ್ ತಗೊಳ್ಳೋರು, ಆಟೋ ತಗೊಳ್ಳೋರು, ಮತ್ತೆ ಏನಾದರೂ ಗಾಡಿ ತಗೊಳ್ಳೋರಿಗೆ ಇದೆಲ್ಲ ಕೊಡ್ತಾರೆ. ಬಸ್, ಆಟೋ, ಮತ್ತೆ ಟಾಟಾ ಏಸ್ ಗಾಡಿ, ಮತ್ತೆ ಪಿಕಪ್, ಜೀಪು, ಟಿ ಎಲ್ಲ ಇದೆ.
ಮತ್ತು ಇದು ಆರೋಗ್ಯ ನೋಡಿ, ಇದು ಹೆಂಗಸರಿಗೆ ಆರೋಗ್ಯ ಹುಷಾರಿಲ್ಲದ್ರೆ ಅವರು ಕೊಡ್ತಾರೆ. ಮತ್ತು ಇದು ನೋಡಿ, ಇದು ಗಂಡಸರ ಆರೋಗ್ಯದ್ದು. ಮತ್ತು ಇದು ನೋಡಿ, ಇದು ಮಕ್ಕಳದ್ದು. ಹೆಣ್ಣು ಮಗು ಬೇರೆ ಇದೆ, ಗಂಡು ಮಗು ಬೇರೆ ಇದೆ. ಇದು ಹೆಣ್ಣು ಮಗು, ಇದು ಹೆಣ್ಣು ಮಗು, ಇದು ಗಂಡು ಮಗು. ಮತ್ತು ಏನಾದರೂ ಸಪ್ರೇಟ್ ಏನಾದರೂ ಕಾಯಿಲೆ ಇದೆ ಅಂದರೆ ಕೈ ನೋವು, ಕಾಲು ನೋವು ಏನಾದಿದ್ರೆ ನೋಡಿ, ಅದಕ್ಕೆ ಸಪ್ರೇಟ್ ಕೈದು ಕೊಡ್ತಾರೆ. ಎಡಕೈ ಬಲಕೈ ಇದೆ, ಮತ್ತು ಇದು ಎಡಕಾಲು ಬಲಕಾಲಿದೆ. ಮತ್ತು ಮೂಗಿನ ಸಮಸ್ಯೆ ಏನಾದರೂ ಇದ್ದರೆ ಎಲ್ಲ ಕೊಡ್ತಾರೆ. ಮತ್ತು ಇದು ನೋಡಿ, ಪ್ರಾಣಿಗಳ ಸಮಸ್ಯೆ ಅಂದರೆ ನಾಯಿ ಸಾಕುವವರಿಗೆ, ಓಕೆ, ಮತ್ತು ಇದು ಮಂಗ ಬಾಧೆ ಇದ್ದರೆ, ಮತ್ತು ಕೋಳಿ ಸಾಕುವವರಿಗೆ ಅದಕ್ಕೆಲ್ಲ ಇದನ್ನು ಕೊಡ್ತಾರೆ. ಮತ್ತು ಇದು ಏನಂದರೆ ಹಂಚಿನ ಮನೆ ಮಾಡ್ತಾರಲ್ಲ, ಹೌದು. ಈಗಿನ ಕಾಲದಲ್ಲಿ ಹೆಚ್ಚು ತಾರಸಿ ಮನೆ ಇದೆ, ಕೆಲವರು ಹಂಚಿನ ಮನೆ ಮಾಡ್ತಾರೆ. ಇದು ಹಂಚಿನ ಮನೆ ಮಾಡುವವರಿಗೆ ಇದನ್ನು ಕೊಡ್ತಾರೆ. ಮತ್ತು ಇದು ತಲೆ ಸಮಸ್ಯೆ ಇದ್ದರೆ, ಮತ್ತು ಇದು ನೋಡಿ ನರದ ಸಮಸ್ಯೆ ಇದ್ದರೆ, ಅಥವಾ ಇದು ಕೆಲವರು ಡಾಕ್ಟರ್ ಆಗಬೇಕು ಅಂತ ಇದ್ದಾರೆ, ಅವರಿಗೆ ನೋಡಿ ಇದು ಸ್ಟೆಥೋಸ್ಕೋಪ್ ಕೊಡ್ತಾರೆ. ನೋಡಿ, ಇದು ಪೊಲೀಸ್ ಕೆಲಸ ಸಿಗುವವರಿಗೆ. ಓಕೆ. ಮತ್ತು ಇದು ಮೇಲ್ಗಡೆ ಏನಾದರೂ ಹಾವಿನ ಸಮಸ್ಯೆ ಇದ್ದರೆ ಅದಕ್ಕೆ, ಹಾವಿನ ದೋಷ ಇದ್ರೆ ಅದಕ್ಕೆ ಕೊಡ್ತಾರೆ. ಮತ್ತು ಇದು ನೋಡಿ, ವಿದೇಶಕ್ಕೆ ಹೋಗ್ಬೇಕು ಅಂತ ಬೇಡ್ಕೊಳ್ತಾರಲ್ಲ, ಅವರಿಗೆಲ್ಲ ವಿಮಾನ ಕೊಡ್ತಾರೆ. ವಿಮಾನ ಕೊಡೋದು, ವಿಮಾನ. ಓಕೆ. ನೋಡಿ, ಇದು ಬೈಕ್ ತಗೊಳ್ಳುವವರಿಗೆ. ಬೈಕಿನ ಮೇಲೆ ಯಾರಿಗೆಲ್ಲ ಆಸೆ ಇರುತ್ತೆ ಅವರು ಇದನ್ನು ಬೈಕ್ ತಗೊಳ್ಳುವ. ಮತ್ತು ಇದು ನೋಡಿ, ದನ ಕರು ಅಂತ ಹೇಳ್ತಾರಲ್ಲ, ದನ ಸಾಕುವವರಿಗೆ ದನ ಚೆನ್ನಾಗಿ ಕರು ಹಾಕ್ಬೇಕು ಅಂತ ಹರಕೆ ಹೇಳ್ಕೊಳ್ತಾರಲ್ಲ, ಅದಕ್ಕೆ ದನ ಮತ್ತು ಕರು ಕೊಡ್ತಾರೆ. ಮತ್ತು ನೀವು ಆಗಲೇ ಹೇಳಿದಾಗೆ ಪ್ರಮೋಷನ್ಗೆ ನೋಡಿ, ಇದು ಹೆಂಗಸರಿಗೆ ಮೇಜು ಕುರ್ಚಿ ಮತ್ತು ಮನುಷ್ಯ ಇದನ್ನು ಕೊಡ್ತಾರೆ. ಮೇಜು ಕುರ್ಚಿ ಮನುಷ್ಯ ಇದು ಹೆಂಗಸರಿಗೆ ಆದರೆ, ಇದು ನೋಡಿ, ಇದು ಗಂಡಸರಿಗೆ. ಇದು ಗಂಡಸರಿಗೆ ನೋಡಿ. ಇದು ಕೋರ್ಟ್ ಕೇಸಾನೆ ಏನಾದರೂ ಇದ್ರೆ ಇದಕ್ಕೆ ಫೈಲ್ ಕೊಡ್ತಾರೆ, ಕೋರ್ಟ್ ಕೇಸಿಗೆ, ಇದು ಫೈಲಿಗೆ. ಮತ್ತೆ ನೋಡಿ, ಇದು ಬಿಸ್ನೆಸ್ಸಿಗೆ ಮಣ್ಣಿನ ನೋಟ್ ಕೊಡ್ತಾರೆ. ಬಿಸ್ನೆಸ್ ಮಾಡೋರಿಗೆ ಮಣ್ಣಿನ ನೋಟ್ ಕೊಡ್ತಾರೆ. ಮತ್ತೆ ನೋಡಿ, ಹಾರ್ಟ್ ಸಮಸ್ಯೆ ಇರೋರಿಗೆ ನೋಡಿ ಹಾರ್ಟ್ ಇದು ಕೊಡ್ತಾರೆ. ಇದು ಮತ್ತೆ ನೋಡಿ, ಇದು ಮಗು ತೊಟ್ಟಿಲು, ಇದು ಹೆಣ್ಣು ಮಗು ತೊಟ್ಟಿಲು, ಅದು ಆ ಕಡೆದು ಗಂಡು ಮಗು ತೊಟ್ಟಿಲು. ಇದು ಅವಳಿ ಮಕ್ಕಳಾಗಿರ್ತದಲ್ಲ, ಅವರಿಗೆ ಇದನ್ನು ಕೊಡ್ತಾರೆ. ಅವಳಿ ಮಕ್ಕಳು, ಅದು ಗಂಡು ಮತ್ತು ಹೆಣ್ಣು ಎರಡಿದೆ. ಮತ್ತೆ ಇದು ಮನೆ, ಇದಂದ್ರೆ 4 ಫ್ಲೋರ್ ಮನೆ ಆದವರಿಗೆ 4 ಫ್ಲೋರ್ ಮನೆ, 3 ಇದ್ರೆ 3 ಫ್ಲೋರ್ ಮನೆ, 1 2 3 4 ಎಷ್ಟು ಇದೆ ಅಷ್ಟು ಫ್ಲೋರ್ ಮನೆ ತನಕನೇ ಇದೆ. ಹೌದು ನೋಡಿ, ಇದು ಮತ್ತೆ ಬೀಡಿ ಕಟ್ಟುವವರಿಗೆ ಇದೆಲ್ಲ ಸಣ್ಣ. ಮತ್ತೆ ಇದು ಬಾವಿ ತಗೊಳ್ಳುವವರಿಗೆ, ಬಾವಿ ತೋಡುವವರಿಗೆ, ಮತ್ತೆ ಇದು JCB ಹಿಟಾಚಿ ಅದೆಲ್ಲ ತಗೊಳ್ಳುವವರಿಗೆ. ಮತ್ತೆ ಇದು ನೋಡಿ, ದೇವಸ್ಥಾನ ಕಟ್ತಾರಲ್ಲ, ದೇವಸ್ಥಾನ ನಮ್ಮ ಈ ಕಡೆ ಅದನ್ನು ಕೊಡ್ತಾರೆ. ದೇವಸ್ಥಾನ. ಮತ್ತೆ ಇದು ನೋಡಿ, ಬೋರು. ನೀರು ಸಿಗ್ಬೇಕು. ಇದು ನೋಡಿ, ಭೂಮಿ ತಗೊಳ್ಳೋರಿಗೆ, ಭೂಮಿ ಮಾರಾಟ ಮಾಡುವವರಿಗೆ ಇದು ಭೂಮಿ ಕೊಡ್ತಾರೆ. ಗೊತ್ತಾಯ್ತಾ? ಮತ್ತೆ ಇದು ನೋಡಿ, ಕಾರ್ ತಗೊಳ್ಳೋರಿಗೆ, ಕಾರ್ ಮಾರಾಟ ಮಾಡುವವರಿಗೆ. ಇದು ಪುಸ್ತಕ, ಇದು ಪೆನ್, ಇದು ಮತ್ತೆ ಪೆನ್. ಓಕೆ. ಪುಸ್ತಕ ಮತ್ತೆ ಪೆನ್, ಇದು ಎಜುಕೇಶನ್ಗೆ ಕೊಡ್ತಾರೆ. ಎಜುಕೇಶನ್ಗೆ ಮತ್ತೆ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು ಅಂತ ಹೇಳುವವರಿಗೆ ಪೆನ್ ಮತ್ತೆ ಪುಸ್ತಕ. CET ರ್ಯಾಂಕಿಂಗ್ ಒಳ್ಳೆ ಬರಬೇಕು, ಅದಕ್ಕೆಲ್ಲ ಪೆನ್ ಪುಸ್ತಕ ಕೊಡ್ತಾರೆ. ಮತ್ತೆ ಇದು ನೋಡಿ, ಮದುವೆ ಆಗುವವರಿಗೆ, ಮದುಮಗ ಮತ್ತೆ ಮದುಮಗ. ಓಕೆ. ನೀವು ನೋಡ್ಬೋದು, ನಾವು ಕೂಡ ಒಂದು ಮನೆಯದ್ದೊಂದು ಹರಕೆ ಇಟ್ಕೊಂಡಿದ್ವಿ. ಸೊ ಅದನ್ನು ಹರಕೆ ತೀರಿಸಲಿಕ್ಕೋಸ್ಕರ ನಾವು ಈ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೇವೆ. ನೋಡ್ಬೋದು ನೀವಿಲ್ಲಿ ಒಂದು ಸಣ್ಣ ಟ್ಯಾರೆಸ್ನ ಮನೆಯದ್ದು ಮಣ್ಣಿನ ಮನೆಯನ್ನು ಕೊಟ್ಟಿದ್ದಾರೆ. ಇದನ್ನೀಗ ನಾವು ಒಳಗಡೆ ಪ್ರದಕ್ಷಿಣೆ ಬಂದು ಅರ್ಚಕರಲ್ಲಿ ಕೊಡಬೇಕು. ನೋಡ್ತಾ ಇರ್ಬೋದು, ಎಲ್ಲರೂ ಅವರವರ ಹರಕೆಗಳನ್ನು ಅರ್ಚಕರಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ.
ಹಾಗೆ ಇಲ್ಲಿ ಮಧ್ಯಾಹ್ನ ಅನ್ನ ಪ್ರಸಾದ ಕೂಡ ಕೊಡ್ತಾರೆ. ಓಂ ಶ್ರೀ ಸದಾಶಿವ ರುದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಸೂರ್ಯ ಸದಾಶಿವರುದ್ರ ದೇವಸ್ಥಾನ ಇದು ಸಾಮಾನ್ಯವಾಗಿ ಸೂರ್ಯ ದೇವಸ್ಥಾನ ಅಂತ ಹೇಳಿ ಹೆಚ್ಚು ಪ್ರಸಿದ್ಧಿಯಾಗಿದೆ. ಕಾರಣ ಈ ದೇವಸ್ಥಾನ ಇರುವಂತಹ ಈ ಸಣ್ಣ ಊರಿನ ಹೆಸರು ಸೂರ್ಯ ಅನ್ನೋದಾಗಿ, ಆದ್ದರಿಂದ ಈ ದೇವಸ್ಥಾನವನ್ನು ಸೂರ್ಯ ದೇವಸ್ಥಾನ ಎಂದೇ ಹೆಚ್ಚು ಇದು ಪ್ರತೀತಿಯಲ್ಲಿದೆ. ಈ ಹರಕೆ ಸಂಪ್ರದಾಯ ಮತ್ತು ಈ ದೇವಸ್ಥಾನದ ಬಗ್ಗೆ ಕೂಡ ಒಂದು ಐತಿಹ್ಯವೇ ಇದೆ. ಈ ದೇವಸ್ಥಾನ ಬಹಳ ಪುರಾತನವಾದದ್ದು, ಸುಮಾರು 800 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇರುವಂತಹ ಒಂದು ಪುರಾತನ ದೇವಸ್ಥಾನ. ಇದು ಹೇಗೆ ಆರಂಭವಾಯಿತು ಅನ್ನೋದಕ್ಕೆ ಕೂಡ ಒಂದು ದಂತಕಥೆ ಇದೆ. ಬಹಳ ಹಿಂದೆ ಪುರಾಣ ಕಾಲದಲ್ಲಿ ಇಲ್ಲಿ ಒಬ್ಬರು ಮುನಿವರ್ಯರು ತಪಸ್ಸು ಮಾಡ್ತಾ ಇದ್ದ ಸ್ಥಳ ಇದು ಅನ್ನುವಂಥದ್ದು. ಇಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಅವರಿಗೆ ಶಿವ ಪಾರ್ವತಿ ಪ್ರತ್ಯಕ್ಷ ಆದರು ಅನ್ನುವಂಥ ಒಂದು ಪ್ರತೀತಿ ಇದೆ. ಈಗ ಏನು ನಾವು ಹರಕೆ ಬನ ಅಂತ ಹೇಳ್ತೇವೆ, ದೇವಸ್ಥಾನದ ಪಕ್ಕದಲ್ಲಿ ಇರುವ ಒಂದು ಸಣ್ಣ ವನದ ರೀತಿಯಲ್ಲಿ ಇರುವ ಈ ಹರಕೆ ಹಾಕುವ ಒಂದು ಸ್ಥಳ ಇದೆ. ಅಲ್ಲಿ 2 ಜೋಡಿ ಲಿಂಗಗಳಿದ್ದಾವೆ. ಅದು ಈಶ್ವರ ಪಾರ್ವತಿಯವರು ಪ್ರತ್ಯಕ್ಷವಾದ ಸ್ಥಳ ಮತ್ತು ಅಲ್ಲಿ ಒಂದು ಪಾದದ ಗುರುತಿದೆ, ಆ ಋಷಿಗಳ ಪಾದದ ಗುರುತು ಅಂತ ಹೇಳ್ತಾರೆ. ಅಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷವಾದ ಒಂದು ಕುರುಹಾಗಿ ಅಲ್ಲಿ ಲಿಂಗರೂಪಿ ಶಿಲೆಗಳಿದ್ದಾವೆ ಅನ್ನುವಂಥದ್ದು. ಈ ದೇವಸ್ಥಾನದ ಆರಂಭದ ಬಗ್ಗೆ ಕೂಡ ಒಂದು ದಂತಕಥೆ ಇದೆ. ಇದು ಏನಾಯ್ತು ಅಂತ ಹೇಳಿದ್ರೆ, ಕಾಲಕ್ರಮೇಣ ಆ ಪ್ರದೇಶ ಕಾಡಿನಿಂದ ವ್ಯಾಪಿಸಿ ಹೋಯಿತು. ಎಷ್ಟೋ 100 ವರ್ಷಗಳ ಹಿಂದೆ ಕಾಡು ಪ್ರದೇಶದಲ್ಲಿ ಈ ಹಳ್ಳಿಯ ಒಂದು ಹೆಂಗಸು ಹೋಗಿ ಅಲ್ಲಿ ಸೊಪ್ಪು ಕಡಿಯುವಂಥ ಸಂದರ್ಭದಲ್ಲಿ ಆ ಕತ್ತಿ ಅಲ್ಲಿಯ ಶಿಲೆಗೆ ತಾಗ್ತದೆ. ಒಮ್ಮೆಲೆ ಅದರಿಂದ ರಕ್ತ ಚಿಮ್ತದೆ ಅನ್ನುವಂಥದ್ದು ಒಂದು ಜನರು ಹೇಳ್ತಾರೆ. ಸೊ ಆಗ ಅವಳು ಒಮ್ಮೆಲೆ ಒಂದು ಭಯಭೀತಳಾಗಿ ಅವಳ ಜೊತೆ ಅವಳ ಸಣ್ಣ ಮಗ ಇರ್ತಾನೆ, ಅವನನ್ನು ಓ ಮಗ ಸುರೇಯ ಅಂತ ಕರೀತಾಳೆ. ಅವಳ ಮಗನ ಹೆಸರು ಸುರೇಯ ಅಂತ ಆಗಿರ್ತದೆ. ಸೊ ಓ ಮಗ ಸುರೇಯ ಅಂತ ಕರೆದ ಕಾರಣ ಈ ಊರಿಗೆ ಸುರೇಯ ಅಂತೇಳಿ ಸೂರ್ಯ ಅನ್ನುವ ಹೆಸರು ಬಂತು ಅನ್ನುವಂಥ ಒಂದು ದಂತಕಥೆ ಪ್ರತೀತಿ ಕೂಡ ಇದೆ. ಈ ಒಂದು ಸಂದರ್ಭದಲ್ಲಿ ಇದು ಆ ಊರಿನ ಜನರು, ಮುಖ್ಯವಾಗಿ ಈ ಸೂರ್ಯಗುತ್ತು ಮನೆತನಕ್ಕೆ ಸಂಬಂಧಪಟ್ಟ ಊರಿನ ಮುಖ್ಯಸ್ಥರಿಗೆ ಈ ವಿಚಾರ ಗೊತ್ತಾಗ್ತದೆ. ಸೊ ಇದೊಂದು ಬಹಳ ಪ್ರಶಸ್ತವಾದ ದೇವರನ್ನು ಪ್ರತಿಷ್ಠೆ ಮಾಡಿ ಪೂಜೆ ಮಾಡುವಂಥ ಒಂದು ಸ್ಥಳ ಅನ್ನುವಂಥ ಒಂದು ಭಾವನೆಯಿಂದ ಅದೇ ಪ್ರದೇಶದ ಪಕ್ಕದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರು ಅನ್ನುವಂಥ ಒಂದು ಕಥೆ. ಈ ರೀತಿ ಈ ಸೂರ್ಯ ಸದಾಶಿವರುದ್ರ ದೇವಸ್ಥಾನ ಸಹಸ್ರ ಸಂಖ್ಯೆಯ ಭಕ್ತಾದಿಗಳಿಗೆ ಒಂದು ಪುಣ್ಯ ಪ್ರಾಪ್ತಿಗೆ ಒಂದು ಒಳ್ಳೆಯ ಕ್ಷೇತ್ರವಾಗಿ ಇವತ್ತು ನಾಡಿನಾದ್ಯಂತ ಒಂದು ಪ್ರಸಿದ್ಧ ಕ್ಷೇತ್ರವಾಗಿದೆ. ತಾವು ಕೂಡ ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ಕೃತಾರ್ಥರಾಗಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೀನಿ. ನಂದೊಂದು ಕಡೆದಾಗಿ ಒಂದು ಪ್ರಶ್ನೆ. ಈ ದೇವಸ್ಥಾನದಲ್ಲಿ ಬರುವ ಭಕ್ತರಿಗೆ ಅವರು ಇಲ್ಲಿ ಬಂದು ಬೇಡಿಕೊಂಡು ಹರಕೆಯನ್ನ ಸಲ್ಲಿಸಬೇಕಾ, ಇಲ್ಲಾಂದ್ರೆ ಅವ್ರ ಮನಸ್ಸಲ್ಲಿ ಬೇಡಿಕೊಂಡು ಅದಾದ ಮೇಲೆ ಹರಕೆ ಸಲ್ಲಿಸೋದಕ್ಕೆ ಬರ್ಬೋದಾ? ಈ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅವರು ಏನು ಇಷ್ಟಾರ್ಥ ನೆರವೇರಬೇಕು, ಸಂಕಷ್ಟ ಪರಿಹಾರ ಆಗಬೇಕು ಅನ್ನುವಂಥದ್ದು ತಮ್ಮ ಮನೆಯಲ್ಲಿಯೇ ಪ್ರಾರ್ಥನೆ ಮಾಡಬಹುದು, ಎಲ್ಲಿಯೂ ಮಾಡಬಹುದು, ಇಲ್ಲಿ ಬಂದು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಬಹುದು. ಆದರೆ ಇದು ಈಡೇರಿದ ನಂತರ ದೇವಸ್ಥಾನಕ್ಕೆ ಬಂದು ಹರಕೆ ಒಪ್ಪಿಸುವಂಥದ್ದು. ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಅದು ಆಗ್ಬೇಕಂತೇಳಿ ಮೊದಲೇ ಹರಕೆ ಸಲ್ಲಿಸುವ ಸಂಪ್ರದಾಯ ಇಲ್ಲ. ಹರಕೆ ಒಪ್ಪಿಸ್ಲಿಕ್ಕೆ ಕೂಡ ಇಲ್ಲಿಯೇ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆ ಇದೆ. ಯಾಕಂದ್ರೆ ದೂರದಿಂದ ಬರುವವರಿಗೆ ಈ ಮಣ್ಣಿನ ಗೊಂಬೆಗಳು ಸಿಗುವಂತದ್ದಾಗ್ಲಿ ಈ ವ್ಯವಸ್ಥೆ ಇರುವುದಿಲ್ಲ. ಇಲ್ಲಿ ಬಂದಾಗ ಇಲ್ಲಿಯೇ ದೇವಸ್ಥಾನದ ಪಕ್ಕದಲ್ಲಿ ಸಣ್ಣ ಮಳಿಗೆಯನ್ನು ಮಾಡಲಾಗಿದೆ. ಅಲ್ಲಿ ಈ ಅಕ್ಕಿ ಇರ್ಬೋದು, ಮಣ್ಣಿನ ಗೊಂಬೆಗಳು ಇರ್ಬೋದು, ಇದೆಲ್ಲವೂ ಇಲ್ಲಿಯೇ ದೊರಕುವ ಒಂದು ವ್ಯವಸ್ಥೆಯನ್ನು ದೇವಸ್ಥಾನದ ವತಿಯಿಂದ ಮಾಡಲಾಗಿದೆ. ಇದು ನಾವು ಮಾಡಿಸಿದ ಸೇವೆದು ಪ್ರಸಾದ. ಈ ಬನದಲ್ಲಿ ಸ್ವಲ್ಪ ಮಂಗಗಳೆಲ್ಲ ಇದ್ವು ನಾವು ಇದ್ದಾಗ. ಯಾರೊಬ್ರು ಪ್ರಯಾಣಿಕರು ಅದಕ್ಕೆ ಸ್ವೀಟು ಬಾಳೆಹಣ್ಣೆಲ್ಲ ಕೊಡ್ತಾ ಇದ್ದಾರೆ.
ನಮ್ಮದು ದೇವರ ದರ್ಶನ ಎಲ್ಲ ಆಯಿತು, ಸೂರ್ಯ ದೇವಸ್ಥಾನಕ್ಕೆಲ್ಲ ಹೋಗಿ ಆಯಿತು. ನೆಕ್ಸ್ಟ್ ಇನ್ನು ಮನೆ ಕಡೆಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವ್ಲಾಗ್ ಒಂದಿಗೆ ಸೇರ್ತೇನೆ. ಬಾಯ್.